ಇದು ವೆಂಕಟಾಪುರದ ಗಣೇಶೋತ್ಸವ. ಇದು 5ನೇ ವರ್ಷದ ಗಣೇಶೋತ್ಸವ. ತುಂಬ ಅದ್ಧೂರಿಯಾಗಿ ನಾವು ಇವತ್ತು ವಿಸರ್ಜಕ್ಕೆ ಹೋಗ್ತಾ ಇದ್ದೀವಿ. ಇದು ದೊಡ್ಡಬಳ್ಳಾಪುರದಿಂದ ತಂದಿದ್ದು. ಶಾಸಕರಾದ ರಾಮಲಿಂಗ ರೆಡ್ಡಿ ಸಾಹೇಬರು ಅವರು ಕೂಡ ಸಹಕರಿಸಿ ಪ್ರತಿ ವರ್ಷ ನಮ್ಮ ಗಣೇಶೋತ್ಸವ ತುಂಬ ಅದ್ಧೂರಿಯಿಂದ ಗಣಪತಿ ಉತ್ಸವ ಅಂತಂದ್ರೆ ಎಲ್ಲೆಡೆಯೂ ಕೂಡ ಯುವಕರು ಒಂದುಗೂಡ್ತಾರೆ, ಸಮಾಜದ ಚಿಂತನೆಯನ್ನ, ದೇಶದ ಚಿಂತನೆಯನ್ನ, ನಮ್ಮ ಧಾರ್ಮಿಕತೆಯ ಚಿಂತನೆಯನ್ನ ಮಾಡ್ತಾರೆ. ನಾವು ಈ ಒಂದು ಗಣಪತಿ ಹಬ್ಬವನ್ನ ವಿಜೃಂಭಣೆಯಾಗಿ ಎಲ್ಲ ಬಡಾವಣೆಗಳಲ್ಲೂ, ಎಲ್ಲ ನಗರಗಳಲ್ಲೂ, ಹಳ್ಳಿಗಳಲ್ಲೂ ಕೂಡ ಆಚರಿಸ್ತೇವೆ. ಗಣಪತಿ ಅಂತಂದ್ರೆ ಸಂಭ್ರಮ ಸಡಗರ ಆಗಿ ಶ್ರದ್ಧಾ ಭಕ್ತಿಗಳಿಂದ ಗಣಪತಿಯನ್ನ ಆಚರಿಸ್ತೇವೆ. ಅದೇ ರೀತಿಯಾಗಿ ಕೋರಮಂಗಲಕ್ಕೆ ಸಮೀಪವಿರುವಂತಹ ವೆಂಕಟಾಪುರದಲ್ಲಿ 7ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಬಳಗದಿಂದ 5ನೇ ವರ್ಷದ ಅದ್ದೂರಿಯಾದಂತಹ ಗಣೇಶೋತ್ಸವ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ಆಗಮಿಸಿದ್ದರು, ಭಗವಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ ಮಾಜಿ ಮೇಯರ್ ಆದಂತಹ ಮಂಜುನಾಥ್ ರೆಡ್ಡಿರವರು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಆಗಮಿಸಿ ಅನ್ನ ದಾಸೋಹವನ್ನು ಕೂಡ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಗಣಪತಿ ಬಪ್ಪನೊಟ್ಟಿಗೆ ಈ ನಾಡಿನ ದೊಡ್ಡ ಮನೆ ಖ್ಯಾತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಕುಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪೂರವರ ಭಾವಚಿತ್ರವನ್ನು ಇರಿಸಿ ದೇವರಿಗೆ ಸಮನಾಗಿ ಅಪ್ಪೂರವರನ್ನ ಕೂಡ ಪೂಜಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಗ್ರಾಮದಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಈ ಒಂದು ಶ್ರೀಚಕ್ರ ಗಣಪ ವಿಶೇಷವಾಗಿ ಮಾಡಿಸಲಾಗಿತ್ತು. ಇದಕ್ಕೆ ಅದ್ದೂರಿಯಾದಂತಹ ಪೂಜೆಗಳು ಪ್ರತಿನಿತ್ಯವೂ ಕೂಡ ನಡೆಯಿತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಗೌರಿ ಪುತ್ರನಿಗೆ ವಾರ್ಷಿಕ ಇಲಿಗೆ ಗಣೇಶ ಜರುಗಿಸಿ ಆಮೇಲೆ ವರ ಕೊಡ್ತು ಅಮ್ಮ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ದೇಸಿ ತಮಟೆ ಸದ್ದಿಗೆ ಟಪಾಂಗುಚಿ ಸ್ಟೆಪ್ಸ್ ಹಾಕಿ ಎಲ್ಲ ಯುವಕ ಯುವತಿಯರು ಕೂಡ ಕುಣಿದು ಕುಪ್ಪಳಿಸಿದರು. ಹಾಗೆಯೇ ಕಲಾ ತಂಡಗಳು ಕೂಡ ಆಗಮಿಸಿತ್ತು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ.
ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದು ಕೊಟ್ಟಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಸಾರಿಗೆ ಸಚಿವರು ಆದಂತಹ ರಾಮಲಿಂಗಾರೆಡ್ಡಿರವರು ಹಾಗೆ ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿರವರು ವೆಂಕಟಾಪುರದ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇದು ವೆಂಕಟಾಪುರ ಗಣೇಶೋತ್ಸವ 5ನೇ ವರ್ಷದ ಗಣೇಶೋತ್ಸವ ತುಂಬ ಅದ್ದೂರಿಯಿಂದ ನೆರವೇರ್ತಾ ಇದೆ. ಇದಕ್ಕೆ ನಮ್ಮ ವೆಂಕಟಾಪುರ ಗ್ರಾಮಸ್ಥರ ಸಹಕಾರ ತುಂಬ ಇದೆ. ಹಾಗೆ ನಮ್ಮ ಇಡೀ ಟೀಮು ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಕೆಲಸಕ್ಕೆ ಕೈ ಹಾಕಿ ಎಲ್ಲನೂ ತುಂಬ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಯಾವುದೇ ತಪ್ಪುಗಳಾಗದೆ ನಮ್ಮ ಗಣಪನ ನಾವು ಇವತ್ತು ವಿಸರ್ಜಕ್ಕೆ ಹೋಗ್ತಾ ಇದ್ದೀವಿ. ಇದು ದೊಡ್ಡಬಳ್ಳಾಪುರದಿಂದ ತಂದಿದ್ದು, ತುಂಬ ಆರ್ಡ್ರ್ ಕೊಟ್ಟು ತುಂಬ ದಿನ ಕಾಯ್ದು ರೆಡಿ ಮಾಡಿಸಿದಂಥ ಗಣೇಶ. ಅಂದರೆ ತುಂಬ ಇಷ್ಟಪಟ್ಟು ಕೂರಿಸ್ತಾ ಇದ್ದೀವಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಡೋಕ್ಕೆ ನಮ್ಮ ಸ್ನೇಹಿತರೆಲ್ಲ ಅಲ್ಲೇ ಇದ್ದು ಕಾದು ನೋಡಿಕೊಂಡು ಮಾಡಿಸ್ಕೊಂಬಂದಿದ್ದಂಥ ಗಣೇಶ. ಹಾಗೆ ನಮ್ಮ ಶಾಸಕರಾದ ರಾಮಲಿಂಗ ರೆಡ್ಡಿ ಸಾಹೇಬರು ಅವರು ಕೂಡ ಸಹಕರಿಸಿ ನಮ್ಮನ್ನೆಲ್ಲರಿಗೂ ಈ ಹಬ್ಬನ ಆಚರಿಸೋಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ.
ಒಟ್ಟಿನಲ್ಲಿ ವೆಂಕಟಾಪುರದ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ 5ನೇ ವರ್ಷದ ಅದ್ದೂರಿಯಾದಂತಹ ಗಣೇಶೋತ್ಸವ ವಿಜೃಂಭಣೆಯಾಗಿ ಮೂಡಿಬಂದಿತ್ತು. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.